ಪರಮೇಶ್ವರ್ ಅವರು ಮಧುಗಿರಿಯ ಮೂಲ ಹಕ್ಕುದಾರರು. ಗೃಹ ಸಚಿವರನ್ನ ಹಾಡಿ ಹೊಗಳಿದ ಶಾಸಕ ಕೆಎನ್ ರಾಜಣ್ಣ. ರಾಜ್ಯದಲ್ಲಿ ಧ್ವನಿ ಇಲ್ಲದವರ ಪರವಾಗಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ನಡೆಸ್ತಾ ಇದ್ದು, ವಿರೋಧ ಪಕ್ಷದವರ ಯಾವ ಟೀಕೆಗೂ ಬಗ್ಗಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದರು. ಇನ್ನು ತಾಲೂಕಿನ ಕೊಡಿಗೇನಹಳ್ಳಿಯ ಬೆಸ್ಕಾಂ ನೂತನ ಪೊಲೀಸ್ ಠಾಣೆಯ ಕಟ್ಟಡವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಧ್ವನಿ ಇಲ್ಲದವರ, ಬಡವರ, ಅಹಿಂದ ಜನರ ಆಶೀರ್ವಾದದಿಂದ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು, ಹೊಟ್ಟೆ ತುಂಬಿದವರು ಮಾಡುವ ಟೀಕೆಗೆಲ್ಲ ನಾವು ಬಗ್ಗೋದಿಲ್ಲ. ಈ ಮಧುಗಿರಿಯ ಜನ ನನ್ನನ್ನ ಸಾಕಿ ಬೆಳೆಸಿದ್ದು. ಶಾಸಕನಾಗಿ, ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಕೆಪಿಸಿಸಿಯ ರಾಜ್ಯ ಅಧ್ಯಕ್ಷನಾಗಿ, ಈಗ ಗೃಹ ಸಚಿವನಾಗಿದ್ದೇನೆ. ಇದಕ್ಕೆಲ್ಲ ನಿಮ್ಮ ಆಶೀರ್ವಾದವೇ ಕಾರಣ. ಹಾಗೆಯೇ ಮಧುಗಿರಿಗೆ ನನ್ನ ಕೈಲಾದ ಸೇವೆಯನ್ನ ಮಾಡಿದ್ದೇನೆ. ಈ ಕಟ್ಟಡ 1954ರಲ್ಲಿ ನಿರ್ಮಾಣವಾಗಿದ್ದು, ಈಗ ಹೊಸದಾಗಿ ನಿರ್ಮಿಸಲಾಗಿದೆ. ರಾಜಣ್ಣನವರ ಮಾತಿನಂತೆ ಕಟ್ಟಡ ನಿರ್ಮಿಸಲಾಗಿದೆ ಎಂದಿದ್ದಾರೆ. ನಾವು 3 ವರ್ಷದ ಹಿಂದೆ, ಅಂದ್ರೆ 2 ವರ್ಷ 9 ತಿಂಗಳ ಹಿಂದೆ ತಾವೆಲ್ಲ ಆಶೀರ್ವಾದ ಮಾಡಿದ್ರಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಆ ಚುನಾವಣೆಗೆ ಹೋಗ್ತಕ್ಕಂತ ಸಂದರ್ಭದಲ್ಲಿ ನಮ್ಮ ಪಕ್ಷದವರು ಪ್ರಣಾಳಿಕೆ ಬರೆಯುವ ಜವಾಬ್ದಾರಿಯನ್ನು ಕೊಟ್ಟರು ನನಗೆ. ಆ ಸಂದರ್ಭದಲ್ಲಿ ನಮ್ಮ ಹಿರಿಯರ ಸಲಹೆಗಳ ಮೇಲೆ 5 ಗ್ಯಾರಂಟಿಗಳನ್ನ ಕೊಡಬೇಕು ಅಂತ ಹೇಳಿ ಆ ಪ್ರಣಾಳಿಕೆಯಲ್ಲಿ ಬರೆದ್ವಿ ನಾವು. ಇವತ್ತು ಆ 5 ಗ್ಯಾರಂಟಿಗಳನ್ನ ನಾವು ಅನುಷ್ಠಾನ ಮಾಡಿದ್ದೇವೆ. ಒಂದು ಕಡೆ ಟೀಕೆ ಟಿಪ್ಪಣಿಗಳನ್ನ ಜನ ಮಾಡ್ತಾನೆ ಇದ್ದಾರೆ, ಇವತ್ತಿಗೂ ಮಾಡ್ತಾರೆ. ವಿರೋಧ ಪಕ್ಷದವರು ಗ್ಯಾರಂಟಿಗಳು ಕೊಟ್ಬಿಟ್ರು, ದುಡ್ಡಿಲ್ದಂಗ ಆಗೋಯ್ತು. ಇವತ್ತು ಸರ್ಕಾರದಲ್ಲಿ ದುಡ್ಡಿಲ್ಲ, ಗ್ಯಾರಂಟಿಗಳನ್ನ ಕೊಟ್ಟು ದುಡ್ಡಿಲ್ಲದಾಗೆ ಖಜಾನೆಯನ್ನ ಖಾಲಿ ಮಾಡಿದ್ರು ಅಂತಕ್ಕಂತ ಮಾತುಗಳನ್ನ ಇಲ್ಲಿನಿಂದ ಪ್ರಧಾನಮಂತ್ರಿಗಳವರೆಗೂ ಮಾತಾಡಿದ್ರು. ಆದ್ರೆ ಆಶ್ಚರ್ಯ ಏನಂತ ಹೇಳಿದ್ರೆ, ನಾವು ಯಶಸ್ವಿಯಾಗಿ ಮಾನ್ಯ ಸಿದ್ದರಾಮಯ್ಯನವರು ಎಷ್ಟೇ ಕಷ್ಟ ಆಗ್ಲಿ ನಾನು ಅನುಷ್ಠಾನ ಮಾಡಿ ಆ ರಾಜ್ಯಗಳಲ್ಲಿ ಚುನಾವಣೆಗೆ ಹೋಗುವಂತಹ ಸಂದರ್ಭದಲ್ಲಿ ಯಾರು ನಮ್ಮನ್ನ ಟೀಕೆ ಮಾಡಿದ್ರು, ಯಾರು ನಮ್ಮನ್ನ ದಿವಾಳಿ ಆಗಿದೆ ಸರ್ಕಾರ ಅಂತ ಹೇಳಿದ್ರು, ಭಾರತೀಯ ಜನತಾ ಪಾರ್ಟಿಯ ಈ ದೇಶದಲ್ಲಿ ಮುಖಂಡರುಗಳು ಅವರು ಕೂಡ ನಮ್ಮನ್ನ ಕಾಪಿ ಮಾಡಿ ಆ ಗ್ಯಾರಂಟಿಗಳನ್ನ ಅವರು ಕೂಡ ಅನೌನ್ಸ್ ಮಾಡಿದ್ರು. ಇನ್ನು ಶಾಸಕ ಕೆಎನ್ ರಾಜಣ್ಣ ಮಾತನಾಡಿ, ಪರಮೇಶ್ವರ್ ಮಧುಗಿರಿಯ ಮೂಲ ಹಕ್ಕುದಾರರು. ಅವರ ಸಹಕಾರದಿಂದ ಈ ಕಟ್ಟಡ ನಿರ್ಮಾಣ ಆಗಿದೆ. ಬಿಜೆಪಿ ಅರುಣ್ ಚಕ್ರವರ್ತಿ ಅವರು ಸಂಪೂರ್ಣ ಸಹಕಾರವನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಗೃಹ ಖಾತೆಯನ್ನ ಪರಮೇಶ್ವರ್ ಉತ್ತಮವಾಗಿ ನಿರ್ವಹಿಸುತ್ತಿದ್ದಾರೆ. ಹಿಂದೆ ಕೂಡ ಮಧುಗಿರಿಯಲ್ಲಿ ಪೊಲೀಸ್ ವಸತಿ ಗೃಹಗಳನ್ನ ನಿರ್ಮಿಸಿದ್ದಾರೆ. ಬರಗಾಲದಿಂದ ಈ ಭಾಗದ ರೈತರು ಕಷ್ಟಪಡ್ತಾ ಇದ್ದು, ಎತ್ತಿನಹೊಳೆ ಯೋಜನೆಯು ವರದಾನವಾಗಿದ್ದು 44 ಕೆರೆಗಳಿಗೆ ನೀರನ್ನ ತುಂಬಿಸುತ್ತಿದ್ದೇವೆ. ಇದು ರೈತರಿಗೆ ಆರ್ಥಿಕ ಶಕ್ತಿ ತುಂಬುತ್ತಾ ಇದೆ. ಚೆಕ್ ಡ್ಯಾಂ ಕಮ್ ಬ್ಯಾರೇಜ್ ನಿರ್ಮಿಸ್ತಾ ಇದ್ದು, ರಸ್ತೆ ಹಾಗೂ ಅಂತರ್ಜಲ ವೃದ್ಧಿಯಾಗಲಿದೆ ಎಂದಿದ್ದಾರೆ. ಗೃಹ ಸಚಿವರು ನಮ್ಮವರು, ಅವರು ನಮ್ಮ ಜಿಲ್ಲೆಗೆ ಅಂತಲ್ಲ ಇಡೀ ರಾಜ್ಯಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಗೃಹ ಇಲಾಖೆಯನ್ನ ಇವತ್ತು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ. ಅವರು ಇಲ್ಲಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಮಧುಗಿರಿನಲ್ಲಿ ಪೊಲೀಸರಿಗೆ ಬೇಕಿರ್ತಕ್ಕಂಥ ವಸತಿ ಗೃಹಗಳಿಗೂ ಕೂಡ ಶಂಕುಸ್ಥಾಪನೆಯನ್ನ ಮಾಡಿಕೊಟ್ಟಿದ್ರು. ನಾವು ಅವ್ರು ಯಾವುದನ್ನು ಕೂಡ ಯಾವುದೇ ಇಲಾಖೆಯಲ್ಲಿರಬಹುದು, ನಮ್ಮ ಅಭಿವೃದ್ಧಿಗೆ, ನಮ್ಮ ತಾಲೂಕಿಗೆ ನಾವು ಏನನ್ನು ಅವರಿಗೆ ಮನವಿ ಮಾಡ್ತಾರೆ, ಎಲ್ಲ ಮನವಿಗಳಿಗೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಸುದೈವ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಒಂದು ಕಾಲದಲ್ಲಿ ಬಹಳ ಸಮೃದ್ಧಿಯಾಗಿದ್ದಂತಹ ಹೋಬಳಿ, ಪ್ರಕೃತಿಯ ಅವಕೃಪೆಯಿಂದ ಈ ಭಾಗದಲ್ಲಿ ಇವತ್ತು ರೈತರು ಬಹಳ ಕಷ್ಟಕಾರ್ಪಣ್ಯಗಳನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ.
ಆದ್ರಿಂದ ಈ ಭಾಗಕ್ಕೆ ಏನು ಎತ್ತಿನೊಳೆ ನೀರನ್ನು ನಾವು ಮೈನರ್ ಇರಿಗೇಷನ್ ಇಲಾಖೆ ವತಿಯಿಂದ ಈ ಭಾಗದ ಸುಮಾರು ಈ ಹೋಬಳಿ ಕಸ್ಬಾ ಇರ್ಬೋದು, ಮತ್ತೆ ಐಡಿಹಳ್ಳಿ ಹೋಬಳಿ ಇರ್ಬೋದು, ಪುಲ್ವಾರ ಹೋಬಳಿ ಇರ್ಬೋದು, ಇವೆಲ್ಲವೂ ಸೇರಿದ್ರೆ ಸುಮಾರು 44 ಕೆರೆಗಳಿಗೂ ಹೆಚ್ಚು ಅಧಿಕ ಕೆರೆಗಳಿಗೆ ನೀರನ್ನ ತುಂಬಿಸ್ತಕ್ಕಂಥ ಕಾಮಗಾರಿ ಇಲ್ಲಿ ಒಂದು ಸುಮಾರು 315 ಕೋಟಿ, ಕೊರಟಗೆರೆ ತಾಲೂಕಲ್ಲೂ ಕೂಡ ಸರಿಸುಮಾರು 300 ಕೋಟಿ ಕಾರ್ಯ ಇವತ್ತು ಚುರುಕಿನಿಂದ ನಡೀತಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಡಿಜಿಪಿ ಅರುಣ್ ಚಕ್ರವರ್ತಿ, ಪೊಲೀಸ್ ಕೇಂದ್ರ ವಲಯ ಮಹಾನಿರ್ದೇಶಕ ಲಾಭುರಾಮ್ ಎಸ್ ಮುರುಗನ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ, ಬಿಎಂಟಿಸಿ ಉಪಾಧ್ಯಕ್ಷ ನಿಕೇತ್ ರಾಜಮೌರ್ಯ, ಎಎಸ್ಪಿ ಪುರುಷೋತ್ತಮ್, ಗೋಪಾಲ್, ಡಿವೈಎಸ್ಪಿ ಮಂಜುನಾಥ, ಎಸಿ ಗೊಟ್ಟೂರು ಶಿವಪ್ಪ, ತಹಸೀಲ್ದಾರ್ ಶ್ರೀನಿವಾಸ, ಸಿಪಿಐ ಹನುಮಂತರಾಯಪ್ಪ, ಪಿಎಸ್ಐ ಶ್ರೀನಿವಾಸ್ ಪ್ರಸಾದ್, ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಗೌಡ, ಮುಖಂಡರಾದ ಪಿಸಿ ಕೃಷ್ಣಾರೆಡ್ಡಿ, ಕಾಂತರಾಜು, ಆದಿನಾರಾಯಣ ರೆಡ್ಡಿ, ಜೆಡಿ ವೆಂಕಟೇಶ್ ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.